ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯ ಸಾರ ಅನ್ನುವಂಥ ಕೃತಿರತ್ನದ ಅದ್ಯೋಪಾಂತ ಸ್ವಾಧ್ಯಾಯ ಮಾಡುವಂಥ ಯೋಗ ನಮಗೆ ಬಂದೊದಗಿದೆ. ಈಗಾಗಲೇ 36 ಸಂಚಿಕೆಗಳಲ್ಲಿ ನಾವು 382 ಗಾಥೆಗಳನ್ನು ಏನು ಮಾಡಿಕೊಂಡಿದ್ದೀವಿ ಅಂತಂದ್ರೆ ನೋಡಿದ್ದೇವೆ. ಸರ್ವ ವಿಶುದ್ಧ ಜ್ಞಾನ ಅಧಿಕಾರವನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ 382ನೇ ಗಾಥೆಯವರೆಗೆ ನಾವು ವಿಷಯವನ್ನು ತಿಳ್ಕೊಂಡಿದ್ವಿ. ಯಾವ ರೀತಿ ಭಗವಾನ್ ಆತ್ಮ ತನ್ನ ಹಿತವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ, ಜ್ಞಾನ ಮಾತ್ರದಿಂದಲೇ ನಮ್ಮೆಲ್ಲರ ಕಲ್ಯಾಣ ಸಾಧ್ಯ ಇದೆ ಅನ್ನುವಂಥ ಸಂಗತಿಗಳನ್ನು ಸರ್ವ ವಿಶುದ್ಧ ಜ್ಞಾನಾಧಿಕಾರದಲ್ಲಿ ಏನು ಮಾಡಿದರು ಅಂತಂದ್ರೆ ಪ್ರತಿಪಾದನೆ ಮಾಡಿದರು. ಜೀವ ಜ್ಞಾನಚೇತನದ ಶ್ರದ್ಧೆ ಮಾಡಿದ್ದ ಅಂದ್ರೆ ಅದರೊಳಗೆ ಮಗ್ನಾಗ್ತಾನ ಮತ್ತು ಸಹಜವಾಗಿ ಶ್ರೇಣಿಯನ್ನು ಆರೋಹ ಮಾಡಿ ಕೇವಲ ಜ್ಞಾನವನ್ನು ಏನು ಮಾಡ್ಕೊಳ್ತಾನಂದ್ರೆ ಪ್ರಾಪ್ತ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥ ಸಂಗತಿಗಳನ್ನು ತಿಳಿಸಿ ಹೇಳ್ತಾ ಇದ್ರು. ಈಗ ನಾವು 383ರಿಂದ ಮುಂದಿನ ಗಾಥೆಗಳನ್ನು ಏನು ಮಾಡೋದಿದೆ ಅಂತಂದ್ರೆ ಈ ಒಂದು 37ನೇ ಸಂಚಿಕೆಯಲ್ಲಿ ನೋಡೋದಿದೆ. ಬನ್ನಿ, ಸರ್ವ ವಿಶುದ್ಧ ಜ್ಞಾನಾಧಿಕಾರದ 383ನೇ ಗಾಥೆಯಿಂದ ಯಾವ ವಿಷಯವನ್ನ ಭಗವತ್ ಕುಂದಕುಂದಾಚಾರ್ಯ ಹೇಳ್ತಾರ ಅನ್ನುವಂಥದ್ದನ್ನ ನಾವೆಲ್ಲರೂ ಈ ಸ್ವಾಧ್ಯಾಯದಲ್ಲಿ ನೋಡೋಣ. ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯರ್ಯಾಣಂ, ನಮೋ ಉವಜಾಯಾಣಂ, ನಮೋ ಲೋಯೇ ಸೌವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯ ಸಾರನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ, ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾದ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತೆಯ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ. ನಮಃ ಸಮಯ ಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲಮನೋವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋಸುದ ಕೇವಲೀ ಭನಿದಂ, ಮಿನಮೋಸುದ ಕೇವಲೀ ಭನಿದಂ. ಬನ್ನಿ, 383ರಿಂದ 404ನೇ ಗಾಥೆಯವರೆಗೆ 37ನೇ ಸಂಚಿಕೆಯಲ್ಲಿ ನಾವೇನು ಮಾಡೋದಿದೆ ಅಂತಂದ್ರೆ ವಿಷಯಗಳನ್ನು ನೋಡೋದಿದೆ. ಈಗ ಮೊದಲನೇದಾಗಿ 383ರಿಂದ 386ನೇ ಗಾಥೆ, ಇವು ಬಹಳ ಮುಖ್ಯವಾಗಿರ್ತಕ್ಕಂಥ ಗಾಥೆಗಳು. ಯಾರು ಕಳೆದು ಹೋದ ಕರ್ಮದ ಕುರಿತು ಮಮತೆಯನ್ನು ಬಿಟ್ಟು ಕೊಟ್ಟಿದ್ದಾರಲ್ಲ ಆ ಆತ್ಮ ಪ್ರತಿಕ್ರಮಣಿದ್ದಾನ. ಯಾರು ಬರಲಿರ್ತಕ್ಕಂಥ ಕರ್ಮವನ್ನ ಮಾಡದೇ ಇರುವಂಥ ಪ್ರತಿಜ್ಞೆಯನ್ನು ಮಾಡ್ಕೊಂಡಿದ್ದಾರೆ, ಅಂದರೆ ಯಾವ ಭಾವಗಳಿಂದ ಮುಂದೆ ಬರುವಂತಹ ಕರ್ಮಗಳು ಕಟ್ತಾವಲ್ಲ ಆ ಭಾವಗಳ ಮಮತೆಯನ್ನೇ ಈಗಲೇ ಏನ್ ಮಾಡಿದ್ದಾರೆ ಅಂತಂದ್ರೆ ಬಿಟ್ಟು ಕೊಟ್ಟಿದ್ದಾರೆ, ಅವರು ಪ್ರತ್ಯಾಖ್ಯಾನಿದ್ದಾರೆ. ಮತ್ತು ಯಾರು ವರ್ತಮಾನದೊಳಗ ಉದಯದೊಳಗೆ ಬರುವಂಥ ಕರ್ಮಗಳ ಕುರಿತಾಗಿ ಮಮತೆಯನ್ನು ಬಿಟ್ಟು ಕೊಟ್ಟಿದ್ದಾರಲ್ಲ ಅವರೇನಿದ್ದಾರೆ ಅಂತಂದ್ರೆ ಆಲೋಚನೆ ಇದ್ದಾರೆ. ಹೀಗೆ ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಆಲೋಚನಾ ಇವುಗಳಿಂದ
ವರ್ತಿಸುವಂತಹ ಆತ್ಮ ಏನಿದ್ದಾನಲ್ಲ ಅವನೇ ಚಾರಿತ್ರನಿದ್ದಾನೆ. ಇಂಥ ಚಾರಿತ್ರದ ವಿಧಾನವನ್ನ ಮುಂದಿನ 4 ಗಾಥೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. 383ರಿಂದ 386ನೇ ಗಾಥೆಗಳನ್ನ ಪಾಠ ಮಾಡೋದಿದೆ, ಅವುಗಳ ಅರ್ಥವನ್ನ ನೋಡೋದಿದೆ. ಇದು 37ನೇ ಸಂಚಿಕೆ ಪ್ರಾರಂಭ ಆಗ್ತಾ ಇದೆ. ಬನ್ನಿ ಮೊದಲು ಪ್ರಾಕೃತದ ಗಾಥೆಗಳನ್ನ ಹೇಳೋಣ, ಅದರ ನಂತರ ಅವುಗಳನ್ನು ಕನ್ನಡದಲ್ಲಿ ಹೇಳೋಣ, ಆಮೇಲೆ ಅವುಗಳ ಅರ್ಥವನ್ನ ನೋಡೋಣ. ಕಮ್ಮಂ ಜಂಪೂವಕಯಂ ಸುಹಾಸುಹಮೇನೇಯ ವಿತ್ತಿರ ವಿಶೇಷಂ ತತ್ತೋ ನಿಯತ್ತದೆ ಅಪ್ಪಯಂ ತೂಜೋಸೋ ಪಡಿಕ್ಕಮನಂ ಕಮ್ಮಂ ಜಂಸುಹಮಸುಹಂ ಜಮ್ಮಿಯ ಭಾವಂ ನಿಬಜ್ಜದಿ ಭವಿಸ್ಸಂ ತತ್ತೋ ನಿಯತ್ತದೇಜೋ ಸೋಪಚ್ಚಾಖಾಣಂ ಹವದಿ ಚೇದಾ ಮುದಿನ್ನಂ ಸಂಪಡಿಯ ಅನೇಯ ವಿತ್ತರ ವಿಶೇಷಂ ತಂ ದೋಸಂ ಜೋ ಛೇದದಿ ಸೋ ಖಲು ಆಲೋಯನಂ ಛೇದಾ ನಿಚ್ಚಂ ಪಚ್ಚಖಾಣಂ ಕೂವದಿ ನಿಚ್ಚಂ ಪಡಿಕ್ಕಮದಿ ಜೋಯ ನಿಚ್ಚಂ ಆಲೋಚೇಯದಿ ಸೋಹು ಚರಿತ್ತಂ ಹವದಿ ಚೇದಾ. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯರು ಹೇಳಿರತಕ್ಕಂಥ ಪ್ರಾಕೃತದ ಕನ್ನಡ ಅನುವಾದವನ್ನು ನೋಡೋಣ. ಎಷ್ಟು ಸುಲಭವಾಗಿದೆ. ಯಾವ ಪೂರ್ವಕೃತ ಶುಭಾಶುಭವೆಂಬ ಅನೇಕ ವಿಧ ವಿಸ್ತಾರದ ಕರ್ಮಗಳಿವೆ. ಅವುಗಳಿಂದಾವಾತ್ಮ ತನ್ನನು ದೂರವಿಡುವನ ಆತ್ಮ ಪ್ರತಿಕ್ರಮನ ನಿಹನು. ಭವಿಷ್ಯ ಕಾಲದ ಶುಭಾಶುಭ ಕರ್ಮಗಳಾವ ಭಾವದಿಂ ಬದ್ಧವಾಗುವವು. ಆವಾತ್ಮಾನಾಭಾವಗಳಿಂದ ನಿವೃತ್ತನಾಗುವನವನು ಪ್ರತ್ಯಾಖ್ಯಾನ ನಿಹನು. ನೋಡಿ, ಉದಯಗತ ವಿಕಾಲದ ಶುಭಾಶುಭವೆಂಬನೇಕ ವಿಧ ಕರ್ಮಗಳಿವೆ. ಆ ದೋಷಗಳ ನಾವ ಆತ್ಮ ಅನುಭವಿಸುವನವನು ಆಲೋಚನನಾಗಿಹನು. ನಿತ್ಯ ಪ್ರತ್ಯಾಖ್ಯಾನ ಮಾಡುವನು, ಮೇನಾವ ನಿತ್ಯ ಪ್ರತಿಕ್ರಮಣ ಮಾಡುವನು. ನಿತ್ಯವದರಂತೆ ಆಲೋಚನ ಮಾಡುವನಾತ್ಮನವನು ಚಾರಿತ್ರನಾಗಿಹನು. ನೋಡಿ, ಇವು 3 ಸಂಗತಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಮತ್ತು ಆಲೋಚನೆ. ಈ ವಿಷಯಗಳ ಕುರಿತು ಭಗವತ್ ಕುಂದ ಪ್ರಭು 383ನೇ ಗಾಥೆಯಿಂದ 386ನೇ ಗಾಥೆಯವರೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಹೇಳಿದಾರೆ. ಇದು ಸರ್ವ ವಿಶುದ್ಧ ಜ್ಞಾನ ಅಧಿಕಾರ ಇದೆ. ನೋಡಿ, 383ರಿಂದ 86ರವರೆಗಿನ ಗಾಥಾರ್ಥಗಳನ್ನು ನೋಡೋಣ. ಪೂವಕಯಂ ಅಂದ್ರ ಪೂರ್ವಕೃತವಾದ, ಹಿಂದಿನ, ಜಂ ಯಾವ, ಅನೇಯ ವಿತ್ಥರ ವಿಶೇಷಂ ಅನೇಕ ಪ್ರಕಾರದ ವಿತ್ಥರ ವಿಸ್ತಾರವುಳ್ಳಂಥ. ಸುಹಾಸುಹಂ ಕಮ್ಮಂ ಜ್ಞಾನಾವರಣ ಮೊದಲಾದ ಶುಭಾಶುಭ ಕರ್ಮಗಳಿವೆಯಲ್ಲ, ಸ್ಥಿತ್ತೋ ಅವುಗಳಿಂದ, ಜೋ ಯಾವ ಆತ್ಮ, ಅಪ್ಪಯಂ ತೂ ತನ್ನನ್ನು ನಿಯತ್ತದೆ ಅಂದ್ರೆ ದೂರ ಮಾಡ್ತಾನ. ಸೋ ಆ ಆತ್ಮನು ಪಡಿಕ್ಕಮಣಂ ಪ್ರತಿಕ್ರಮಣನಿದ್ದಾನೆ. ಬಹಳ ಸಿಂಪಲ್ ಇದೆ ನೋಡಿ. ಪೂರ್ವಕೃತವಾಗಿರತಕ್ಕಂಥ ಯಾವ ಅನೇಕ ಪ್ರಕಾರದ ವಿಸ್ತಾರವುಳ್ಳಂತ ಶುಭಾಶುಭ ಕರ್ಮಗಳಿದಾವಲ್ಲ, ಅವುಗಳಿಂದ ಯಾವ ಆತ್ಮ ತನ್ನನ್ನು ದೂರಿಡ್ತಾನ. ಪೂರ್ವಕೃತ ಅಂದ್ರೆ ಹಿಂದಿನ ಯಾವ ಕರ್ಮಗಳಿದ್ದಾವಲ್ಲ
ಅನೇಕ ಪ್ರಕಾರದ ವಿಸ್ತಾರವುಳ್ಳಂತ ಈ ಶುಭಾಶುಭ ಕರ್ಮಗಳಿದಾವ, ಅವುಗಳಿಂದ ತನ್ನ ಆತ್ಮನನ್ನ ದೂರಿಡುವಂಥವ ಏನಿದ್ದಾನಂತಂದ್ರ ಆ ಆತ್ಮ ಪ್ರತಿಕ್ರಮಣ ಇದ್ದಾನ. ಆಯ್ತಾ? ಹಿಂದಿನ ಕರ್ಮಗಳಿಂದ ದೂರಿರೋದು ಇದು ಪ್ರತಿಕ್ರಮಣ. ನೆಕ್ಸ್ಟ್ ಭವಿಷ್ಯತ್ ಕಾಲದ ಭವಿಸ್ಸಂ, ಮುಂದಿನ ಗಾತೆ ಭವಿಸ್ಸಂ ಜಂ ಸುಹಂ ಅಸುಹಂ ಕಮ್ಮಂ. ಭವಿಷ್ಯತ್ ಕಾಲದ ಯಾವ ಶುಭಾಶುಭ ಕರ್ಮಗಳು ಜಮ್ಮಿ ಭಾವಮ್ಯ, ಯಾವ ಭಾವದಿಂದ ಬಜ್ಜದಿ ಬದ್ಧವಾಗುತ್ತವೆ. ತಿಳಿತಾ? ಭವಿಷ್ಯತ್ ಕಾಲದ ಯಾವ ಕರ್ಮಗಳು ಯಾವ ಶುಭಾಶುಭ ಭಾವಗಳಿಂದ ಬಂದ್ ಆಗ್ತಾ ಇದ್ದಾವಲ್ಲ, ತತ್ತೋ ಆ ಭಾವದಿಂದ ಜೋ ಯಾವ ಆತ್ಮನು ನಿಯತ್ತದೆ ನಿವೃತ್ತ ಆಗ್ತಾನ. ಭವಿಷ್ಯತ್ತದೊಳಗೆ ಬಂದಾಗುವಂತಹ ಯಾವ ಭಾವಗಳಿದಾವಲ್ಲ, ಈಗ ಆ ಭಾವಗಳಿಂದ ಏನಾಗಿದ್ದಾನಂದ್ರೆ ನಿವೃತ್ತ ಆಗಿದ್ದಾನ. ಮುಂದೂ ಕೂಡ ಆ ಭಾವದಿಂದ ಅಂಥದ್ದೇ ಬಂದಾಗೋದಿತ್ತು. ಅಂಥ ಕರ್ಮಗಳಿಂದಲೂ ಕೂಡ ಏನಾಗ್ಯಾನ ಅಂತಂದ್ರೆ ಈ ಆತ್ಮ ನಿವೃತ್ತ ಆಗಿದ್ದಾನ. ಕರ್ಮ ಅಂದ್ರೆ ಭಾವ, ಅಂಥ ಭಾವಗಳಿಂದಲೂ ಇವು ಏನಾಗಿದ್ದಾನಂದ್ರ ನಿವೃತ್ತ ಆಗ್ತಾನ. ಈ ಪ್ರಕಾರ ಭವಿಷ್ಯತ್ ಕಾಲ ಸಂಬಂಧಿ ಇರತಕ್ಕಂಥ ಭಾವಗಳಿಂದ, ಕರ್ಮ ಕಟ್ಟುವಂತ ಭಾವಗಳಿಂದ ಏನು ನಿವೃತ್ತ ಆಗ್ತಾ ಇದ್ದಾನಲ್ಲ, ಆ ನಿವೃತ್ತ ಆಗುವಂತ ಆ ಆತ್ಮನು ಸೋಚೇದ ಪಚ್ಚಖಾಣಂ ಹವದಿ. ಅವ ಏನಿದ್ದಾನಂದ್ರೆ ಪ್ರತ್ಯಾಖ್ಯಾನನಿದ್ದಾನೆ. ಭವಿಷ್ಯತ್ ಸಂಬಂಧಿ ಇರತಕ್ಕಂಥ ಕರ್ಮಗಳದ್ದ ತ್ಯಾಗ, ಕರ್ಮಗಳಿಂದ ಯಾವ ಭಾವಗಳಿಂದ ಬದ್ಧ ಆಗ್ತದಲ್ಲ ಅವುಗಳಿಂದ ನಿವೃತ್ತ ಆಗೋದ್ರ ಹೆಸರೇನಿದೆ ಅಂದ್ರೆ ಪ್ರತ್ಯಾಖ್ಯಾನವಿದೆ. ಭೂತದೊಳಗಿಂದ ನಿವೃತ್ತ ಆಗೋ ಹೆಸರ ಪ್ರತಿಕ್ರಮಣ, ಭವಿಷ್ಯತ್ತದೊಳಗಿಂದ ನಿವೃತ್ತ ಆಗೋ ಹೆಸರ ಪ್ರತ್ಯಾಖ್ಯಾನ. ಇನ್ನ ಭೂತ ಭವಿಷ್ಯತ್ ಎರಡಾಯ್ತು, ಇನ್ನು ವರ್ತಮಾನ ಒಂದಿದೆಯಲ್ಲ ನೋಡಿ. ಮುಂದಿನ ಗಾತೆ ಸಂಪಡಿಯ ಉದಿನ್ನಂ, ವರ್ತಮಾನದಲ್ಲಿ ಉದಯಕ್ಕೆ ಬಂದ. ಜಂ ಯಾವ ಅನೇಯ ವಿತ್ತರ ವಿಶೇಷಂ, ಅನೇಕ ಪ್ರಕಾರದ ವಿಸ್ತಾರವುಳ್ಳಂಥ. ವಿತ್ತರ ವಿಶೇಷ ಅಂದ್ರೆ ವಿಸ್ತಾರವುಳ್ಳಂಥ, ಅನೇಕ ಪ್ರಕಾರದ ವಿಸ್ತಾರವುಳ್ಳಂಥ. ಸುಹಂ ಅಸುಹಂ, ಶುಭ ಮತ್ತು ಅಶುಭವಾದ ಕರ್ಮಗಳಿದ್ದಾವ. ಸುಹಂ ಅಂದ್ರೆ ಶುಭ, ಅಸುಹಂ ಅಂದ್ರೆ ಅಶುಭ, ಶುಭಾಶುಭ ಕರ್ಮಗಳಿದ್ದಾವ. ಉದಯಕ್ಕೆ ಬಂದಿರತಕ್ಕಂಥ ಅನೇಕ ಪ್ರಕಾರದ ವಿಸ್ತಾರವುಳ್ಳಂತ ಶುಭಾಶುಭ ಕರ್ಮಗಳಿವೆ. ತಮ್ ದೋಷಂ, ಆ ದೋಷವನ್ನ ಜೋ ಯಾವ ಆತ್ಮನು ಛೇದದಿ ತಿಳಿಯುತ್ತಾನ, ಅನುಭವ ಮಾಡ್ಕೊಳ್ತಾ ಇದ್ದಾನ. ವರ್ತಮಾನದೊಳಗಿನ ಉದಯದೊಳಗಿರತಕ್ಕಂಥ ಅನೇಕ ಪ್ರಕಾರದ ವಿಸ್ತಾರವುಳ್ಳ ಶುಭಾಶುಭ ಕರ್ಮಗಳು ಅನ್ನುವಂಥ ದೋಷವನ್ನ ಯಾವ ಆತ್ಮ ತಿಳ್ಕೊಳ್ತಾ ಇದ್ದಾನ, ಅನುಭವ ಮಾಡ್ಕೊಳ್ತಾ ಇದ್ದಾನ, ಜ್ಞಾತಾಭಾವದಿಂದ ತಿಳಿದುಕೊಳ್ಳುತ್ತಾನೆ. ತನ್ನ ಜ್ಞಾತಾಭಾವದಿಂದ, ತನ್ನ ಜ್ಞಾತಾ ಸ್ವಭಾವದಿಂದ ಏನ್ ಮಾಡ್ತಾ ಇದ್ದಾನಂದ್ರೆ ಅವುಗಳನ್ನ ತಿಳ್ಕೊಳ್ತಾ ಇದ್ದಾನ. ಅಂದ್ರ ಅದರ ಸ್ವಾಮಿತ್ವವನ್ನ, ಕರ್ತೃತ್ವವನ್ನ ಬಿಟ್ಟು ಕೊಡ್ತಾನ. ತಿಳಿತಾ ಇದ್ದಾನಷ್ಟ, ಅದರ ಸ್ವಾಮಿ ಆಗೋದಿಲ್ಲ, ಅದರ ಕರ್ತ ಆಗೋದಿಲ್ಲ. ಸೋಚೇದ ಆ ಆತ್ಮ ನಿಜವಾಗಿ ಆಲೋಚನನಿದ್ದಾನೆ. ನೋಡಿ ಎಷ್ಟು ಅದ್ಭುತ ಮಾತು ಹೇಳಿದ್ರು. ಭೂತ ಭವಿಷ್ಯತ್ ವರ್ತಮಾನ. ಭೂತ ಅದೇನಿದೆ ಪ್ರತಿಕ್ರಮಣ ಇದೆ, ಭವಿಷ್ಯತ್ ಪ್ರತ್ಯಾಖ್ಯಾನ ಇದೆ, ವರ್ತಮಾನದಿಂದ ದೂರಿರೋದು ಆಲೋಚನೆ ಇದೆ. ಹೀಗಾಗಿ ಭೂತದೊಳಗಿರುವ ಭಾವಗಳಿಂದ ದೂರ, ಭವಿಷ್ಯತ್ತಿನೊಳಗಾಗುವ ಭಾವಗಳಿಂದ ದೂರ, ವರ್ತಮಾನದೊಳಗಾಗ್ತಾ ಇರುವಂತ ಭಾವಗಳಿಂದ ದೂರ ಉಳಿಯೋದ್ರ ಹೆಸರ ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಆಲೋಚನೆ ಇದೆ. ಎಷ್ಟು ಸಿಂಪಲ್ ಇದೆ ನೋಡಿ. ದೂರುಳಿದ ನಮ್ಮ ಸ್ವಭಾವದೊಳಗಿರೋದ್ರ ಹೆಸರು ಏನಿದೆ ಅಂತಂದ್ರ ಪ್ರತ್ಯಾಖ್ಯಾನನ್ರಿ, ಪ್ರತಿಕ್ರಮಣನ್ರಿ, ಪ್ರತ್ಯಾಖ್ಯಾನನ್ರಿ, ಆಲೋಚನನ್ರಿ, ಇವೆಲ್ಲ ಒಂದೇ. ಎಲ್ಲವೂ ಏನದ, ಎಲ್ಲದರೊಳಗೆ ಒಂದೇ ಕೆಲಸ ಏನದ, ನಮ್ಮೊಳಗೆ ನಾವು ಉಳಿಯೋದಿದೆ. ಅಮೃತಕ್ಕೆ ಸಮಾನ ಇರತಕ್ಕಂಥ ಮಾತುಗಳಿದ್ದಾವ. ಕುಂದ ಪ್ರಭು ಹೇಳಿರ್ತಕ್ಕಂಥ ಸಂಗತಿ, ಒಂದು ತನ್ನ ಸ್ವ ಆತ್ಮನ ನಿಜಾತ್ಮನ ರಸಪಾನ ಮಾಡೋದ ಅಂತಂದ್ರನ ಅದು ಏನಿದೆಪ್ಪ ಅಂತಂದ್ರೆ ನಮ್ಮ ಹಿತವನ್ನ ಮಾಡುವಂಥದ್ದಿದೆ. 4ನೇ ಗಾಥೆಯಲ್ಲಿ ಏನ್ ಹೇಳ್ತಾರೆ ನೋಡಿ, 386ನೇ ಗಾಥೆಯಲ್ಲಿ, ಜೋ ನಿಚ್ಚಂ ಪಚ್ಚಖಾನಂ ಕೂವದಿ ನಿಚ್ಚಂ ಪಡಿಕ್ಕಮದಿಯ ನಿಚ್ಚಂ ಆಲೋಚಯದಿ ಸೋಚೇದಾಹು ಚರಿತ್ತಂ ಹವದಿ. ಆಹಾ, ಯಾವನು ಯಾವಾಗಲೂ ಜೋ ನಿಚ್ಚಂ, ಯಾರು ಯಾವಾಗಲೂ ಕೂಡ ಪಚ್ಚಖಾನಂ ಕೂವದಿ ಪ್ರತ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರ, ನಿಚ್ಚಂ ಪಡಿಕ್ಕಮದಿಯ ಯಾವಾಗಲೂ ಪ್ರತಿಕ್ರಮಣ ಮಾಡ್ತಾ ಇದ್ದಾರ, ನಿಚ್ಚಂ ಆಲೋಚೇದಯದಿ ಯಾವಾಗಲೂ ಆಲೋಚನೆಯನ್ನ ಮಾಡ್ತಾರ, ಸೋಚೇದ ಆ ಚೈತನ್ಯ ಆತ್ಮ ಹೂ ನಿಜವಾಗಿ ಚರಿತ್ತಂ ಹವದಿ, ಅವನೇ ನಿಜವಾಗಿ ಏನಿದ್ದಾನಂದ್ರೆ ಚಾರಿತ್ರ ಇದ್ದಾನ. ಅಂದ್ರ ಚಾರಿತ್ರ ಅಂದ್ರೆ ಏನ್ ಗೊತ್ತಾಯ್ತು, ತನ್ನ ಒಳಗೆ ಇರೋದು, ಇದೇ ಚಾರಿತ್ರ.
ವ್ರತ, ನಿಯಮ, ಶೀಲ, ಸಂಯಮ ಮೊದಲಾದ ವಿಷಯಗಳನ್ನು ಹೇಳಿದಾರ. ಅವೆಲ್ಲವೂ ಕೂಡ ಉಪಚಾರದಿಂದ ಇರತಕ್ಕಂಥವುಗಳಿದ್ದಾವ. ನಿಜವಾಗಿ ಚಾರಿತ್ರ್ಯ ಯಾವುದಂದ್ರ ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಮತ್ತು ಆಲೋಚನೆ. ಪ್ರತ್ಯಾಖ್ಯಾನ, ಪ್ರತಿಕ್ರಮಣ, ಆಲೋಚನೆ ಇವುಗಳ ರೂಪ ಇರುವಂತ ಯಾವ ಪ್ರವೃತ್ತಿಗಳಿದಾವಲ್ಲ, ಅದರೊಳಗೆ ಭೂತನೂ ಇಲ್ಲ, ಭವಿಷ್ಯತ್ತೂ ಇಲ್ಲ, ವರ್ತಮಾನದ ಉದಯನೂ ಇಲ್ಲ. ಅಂಥ ಸ್ವಭಾವದೊಳಗ ತನ್ನನ್ನ ತಾ ಹಿಡಿದಿಡುವಂಥದ್ದೇನಿದೆ ಅಂತಂದ್ರೆ ಇದು ನಿಜವಾಗಿ ಧರ್ಮ ಇದೆ. ಇದ ನಿಜವಾಗಿ ಏನಿದೆ ಅಂತಂದ್ರೆ ಪ್ರತ್ಯಾಖ್ಯಾನ, ಪ್ರತಿಕ್ರಮಣ ಮತ್ತು ಆಲೋಚನೆ ಅಂತ ತಿಳ್ಕೊಂಡ ಕುಂದ ಆಚಾರ್ಯ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಮೂಲ ಗಾಥೆಗಳಲ್ಲಿ ಈ ವಿಷಯದ ಪ್ರತಿಪಾದನೆಯನ್ನ ಮಾಡಿದರು. ಇವು 4 ಗಾಥೆಗಳಿಗೆ ಸಂಬಂಧಪಟ್ಟಂತ ಅರ್ಥ ಇದೆ. ಹೀಗೆ ಚಾರಿತ್ರ ಅಂದ್ರೆ ಏನು ಅನ್ನುವಂಥದ್ದನ್ನ, ಚಾರಿತ್ರ ಇದ್ದಾನೆ ಅನ್ನುವಂಥ ಆತ್ಮನನ್ನ ಹೇಳಿದ್ರಲ್ಲ, ಪ್ರತ್ಯಾಖ್ಯಾನ, ಪ್ರತಿಕ್ರಮಣ ಮತ್ತು ಆಲೋಚನೆ ಇವುಗಳ ರೂಪದಿಂದ ಪ್ರವರ್ತನೆಯನ್ನ ಮಾಡಿ ಜೀವ ಏನ್ ಮಾಡ್ತಂದ್ರೆ ಕರ್ಮಗಳಿಂದ ದೂರ ಉಳಿಲಿಕ್ಕೆ ಸಾಧ್ಯ ಇದೆ. ಇನ್ನು ಅಜ್ಞಾನ ರೂಪವಾದಂಥ ಉಪಯೋಗವನ್ನು ಮಾಡುವಂಥದ್ದಿರಲಿ, ಅದರ ಕಡೆಗೆ ಏಕಾಗ್ರವಾಗಿ ಅದರದೇ ಅನುಭವ ಮಾಡೋದಿರಲಿ, ಇದೆಲ್ಲ ಅಜ್ಞಾನ ಚೇತನ ಇದೆ. ಅದರಿಂದ ಕರ್ಮದ ಬಂಧ ಆಗ್ತದ. ಈ ಬಂಧ ಜ್ಞಾನದ ವಿಶುದ್ಧತೆಯನ್ನ, ಜ್ಞಾನದ ಶುದ್ಧತೆಯನ್ನ ತಡಿತದೆ. ಅದಕ್ಕೆ ಇದೇ ವಿಷಯವನ್ನ, ಈ ಕಥನವನ್ನ ಹೇಳಲಿಕ್ಕೆ 387ರಿಂದ 389ನೇ ಗಾಥೆಗಳನ್ನ, 3 ಗಾಥೆಗಳಲ್ಲಿ ಈ ವಿಷಯವನ್ನ ಹೇಳ್ತಾರ. ನಾವು ಅದುಗಳನ್ನ ಏನ್ ಮಾಡೋದಿದೆ ಮುಂದೆ ನೋಡೋದಿದೆ. ನೋಡಿ, ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅವುಗಳ ಅರ್ಥವನ್ನ ನೋಡೋಣ. ವೇದಂತೋ ಕಮ್ಮ ಫಲಂ ಅಪ್ಪಾನಂ ಕುನದಿಜೋದು ಕಮ್ಮ ಫಲಂ ಸೋತಂ ಪುನೋ ವಿಬಂಧದಿ ಬೀಯಂ ದುಃಖಸ್ಸ ಅಟ್ಟವಿಹಂ. ವೇದಂತೋ ಕಮ್ಮ ಫಲಂ ಮಯೇಕದಂ ಮುನದಿಜೋದು ಕಮ್ಮ ಫಲಂ ಸೋತಂ ಪುನೋ ವಿಬಂಧದಿ ಬೀಯಂ ದುಃಖಸ್ಸ ಅಟ್ಟವಿಹಂ. ವೇದಂತೋ ಕಮ್ಮ ಫಲಂ ಸುಹಿದೋ ದುಹಿದೋ ಯಹವದಿಜೋ ಚೇದಾ ಸೋತಂ ಪುನೋ ವಿಬಂಧದಿ ಬೀಯಂ ದುಃಖಸ್ಸ ಅಟ್ಟವಿಹಂ. ನೋಡಿ, ಇದು ಪ್ರಾಕೃತದಲ್ಲಿ. ಕನ್ನಡದಲ್ಲಿ ನೋಡಿದ್ರೆ ಬಹಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾವ ಜೀವ ಕರ್ಮ ಫಲ ಭೋಗಿಸುವಾಗ ಕರ್ಮ ಫಲವ ನಿಜ ರೂಪ ಮಾಡುವನು, ಅವನು ಮತ್ತೆ ದುಃಖ ಬೀಜಗಳಾದ ಅಷ್ಟವಿಧ ಕರ್ಮಗಳಿಗೆ ಬದ್ಧನಾಗುವನು. ಯಾವ ಜೀವ ಕರ್ಮ ಫಲ ಭೋಗಿಸುವಾಗ ಕರ್ಮ ಫಲ ನಾನು ಮಾಡಿದೆನೆನ್ನುವನು, ಅವನು ಮತ್ತೆ ದುಃಖ ಬೀಜಗಳಾದ ಅಷ್ಟವಿಧ ಕರ್ಮಗಳಿಗೆ ಬದ್ಧನಾಗುವನು. ಯಾವ ಜೀವ ಕರ್ಮ ಫಲ ಭೋಗಿಸುವಾಗ ಸುಖಿ ಮತ್ತು ದುಃಖಿಯಾಗುವನು, ಅವನು ಮತ್ತೆ ದುಃಖ ಬೀಜಗಳಾದ ಅಷ್ಟವಿಧ ಕರ್ಮಗಳಿಗೆ ಬದ್ಧನಾಗುವನು. ಬಹಳ ಸುಂದರವಾಗಿರತಕ್ಕಂಥದ್ದಿದೆ. ಅಂದ್ರೆ ಬಂಧ ಜ್ಞಾನದ ಶುದ್ಧತೆಯನ್ನು ತಡಿತದ ಅನ್ನುವಂಥ ಮಾತಿನ ಸಲುವಾಗಿ ಕುಂದ ಪ್ರಭು 387, 388, 389ನೇ ಗಾಥೆಯಲ್ಲಿ ಈ ವಿಷಯವನ್ನ ಹೇಳ್ತಾ ಇದ್ದಾರೆ. ನೋಡಿ, ಗಾಥೆ ಸಂಖ್ಯೆ 387. ಕರ್ಮದ ಫಲವನ್ನ ಅನುಭವಿಸ್ತಾ ಕಮ್ಮ ಫಲಂ ವೇದಂತೋ, ಕರ್ಮದ ಫಲವನ್ನ ಅನುಭವಿಸ್ತಾ ಜೋದು ಯಾವ ಆತ್ಮನು ಕಮ್ಮ ಫಲಂ ಕರ್ಮ ಫಲವನ್ನು ಅಪ್ಪಾನಂ ಕುನದಿ ನಿಜ ರೂಪವನ್ನಾಗಿ ಮಾಡ್ತಾನ. ಕರ್ಮ ಫಲವನ್ನ ಅನುಭವಿಸುವಂತ ಆತ್ಮ, ಕರ್ಮ ಫಲ ಅಂದ್ರಣ ನಾನು, ಕರ್ಮ ಫಲವನ್ನೇ ತನ್ನ ನಿಜ ರೂಪವನ್ನಾಗಿ ಮಾಡ್ತಾನ, ಮನ್ನಿಸ್ತಾನ. ನಾ ಹೀಗೆ ಇದ್ದೇನೆ ಅಂತ ಮನ್ನಿಸ್ತಾನ. ಸೊ ಅವನು ಪುನೋವಿ ಮತ್ತು ಅವ ಏನ್ ಮಾಡ್ಕೊಳ್ತಾನಂದ್ರ ಅಟ್ಟವಿಹಂ ತಂ ದುಃಖಸ್ಸ ಬೀಯಂ ಬಂಧದಿ, 8 ಪ್ರಕಾರದ ಕರ್ಮವನ್ನ, ದುಃಖದ ಬೀಜವನ್ನ ಕಟ್ಟಿಕೊಳ್ತಾನ. ಕರ್ಮದ ಫಲವನ್ನ ಅನುಭವಿಸ್ತಾ ನಾನು ಇದೇ ರೀತಿ ಇದ್ದೇನೆ ಅಂತ ಹೇಳಿ ಯಾವ ಮಾನ್ಯತೆ ಇದೆ, ಅದರಿಂದಲೂ ಕೂಡ 8 ಕರ್ಮದ ಬಂಧ ಆಗ್ತದ. ಮುಂದೆ ಕಮ್ಮ ಫಲಂ ವೇದಂತು, 2ನೇ ಅಂದ್ರೆ 388ರಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ಫಲವನ್ನು ಅನುಭವಿಸ್ತಾ
ಜೋದು ಯಾವ ಆತ್ಮ ಕಮ್ಮ ಫಲಂ ಮಯೇ ಕದಂ ಮುನದಿ ಕರ್ಮಫಲವನ್ನು ನಾನ್ ಮಾಡಿದ್ದೇನೆ, ಮಯೇ ಕದಂ ಮುನದಿ ನಾ ಅದನ್ನು ಮಾಡಿದ್ದೇನೆ ಅಂತ ತಿಳಿತಾನ. ಮ್ಯಾಲೆ ಏನ್ ತಿಳಿದಿದ್ದ? ಕರ್ಮ ಫಲರೂಪವಾಗಿ ತನ್ನನ್ನು ಮಾಡಿದ್ದ. ಇಲ್ಲಿ ನಾನದನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನ, ತಿಳಿತಾ ಇದ್ದಾನ, ಮನ್ನಿಸ್ತಾ ಇದ್ದಾನ. ಸೋ ಪುನೋವಿ ಅವನು ಕೂಡ ಮತ್ತೆಯೂ ಅಟ್ಟವಿಹಂ ತಮ್ 8 ಪ್ರಕಾರದ ಕರ್ಮಗಳನ್ನ ದುಃಖದ ಬೀಜವನ್ನ ಕಟ್ಟಿಕೊಳ್ತಾನ. ಇವ ದುಃಖದ ಬೀಜ, ಕರ್ಮಗಳನ್ನ ಬಿತ್ತೋದೇ ದುಃಖದ ಬೀಜ. ಹೀಗಾಗಿ ಇವನು ಕೂಡ ಏನ್ ಮಾಡಿದ ಅಂತಂದ್ರ 8 ಪ್ರಕಾರದ ಕರ್ಮಗಳನ್ನು ಕಟ್ಕೊಂಡ. ತನ್ನನ್ನ ಪರವನ್ನಾಗಿ ಏನ್ ತಿಳ್ಕೊಳ್ತಾ ಇದ್ದ, ಕರ್ಮ ಫಲದ ರೂಪವಾಗಿ ಮಾಡ್ತಾ ಇದ್ದ, ಅವ ಬಿ ಕರ್ಮ ಕಟ್ಕೊಂಡ. ಕರ್ಮ ಫಲಗಳನ್ನ ನಾನೇ ಮಾಡಿದೆ ಅಂತ ಯಾರು ಹೇಳಿದ್ರಲ್ಲ, ಅವನೂ ಕೂಡ ಕರ್ಮಗಳನ್ನ ಏನ್ ಮಾಡಿದ ಅಂದ್ರೆ ಕಟ್ಕೊಂಡ. ಇನ್ ನೋಡಿ ಮುಂದಿನವ ಏನ್ ಮಾಡ್ತಾನ, ಕಮ್ಮ ಫಲಂ ವೇದಂತು ಕರ್ಮ ಫಲವನ್ನ ಅನುಭವಿಸ್ತಾ ಜೋ ಛೇದ ಯಾವ ಆತ್ಮನು ಸುಹಿದೋ ದುಹಿದೋಯ ಹವದಿ ಸುಖಿಯೂ ದುಃಖಿಯೂ ಆಗ್ತಾನ. ಸೊ ಅವನು ಪುಣೋವಿ ಮತ್ತೆಯೂ ಕೂಡ 8 ಪ್ರಕಾರದ ಕರ್ಮದ ಕರ್ಮವನ್ನ ದುಃಖದ ಬೀಜವನ್ನ ಕಟ್ಕೊಳ್ತಾನ. ನಾನು ಆರೂಪಿದ್ದೇನೆ ಅಂತ ಮನ್ನಿಸ್ತಾ ಇದ್ದಾನೆ 1ನೇದ್ರೊಳಗ. 2ನೇದ್ರೊಳಗ ನಾನು ಕರ್ಮದ ಫಲವನ್ನ ನಾನೇ ಮಾಡಿದೆ ಅಂತ ಮನ್ನಿಸ್ತಾ ಇದ್ದಾನೆ. 3ನೇದ್ರೊಳಗೆ ಏನಂದ ಅಂದ್ರ ನಾನೇ ಸುಖಿ ನಾನೇ ದುಃಖಿ ಅಂತ ತಿಳ್ಕೊಂಡ ಮಾನ್ಯತೆಯನ್ನು ಇಟ್ಕೊಂಡಿದ್ದಾನಲ್ಲ, ಅದು ಕೂಡ ಮುಂದೆ 8 ಪ್ರಕಾರದ ಕರ್ಮ ಬಂಧಕ್ಕ ಕಾರಣ ಆಗ್ತದ. ಇವನೇ ಮುಂದಿನ 8 ಕರ್ಮಗಳನ್ನ ಏನ್ ಮಾಡ್ತಾನಂದ್ರೆ ಕಟ್ಕೊಳ್ತಾನ. ಈ ವಿಪರೀತತೆಗಳು ಕರ್ಮದ ಫಲವನ್ನ ಅಲ್ಲಿ ಕರ್ಮದ ಫಲದ ರೂಪವಾಗಿ ತನ್ನನ್ನ ಮಾಡ್ಕೊಂಡ, ಕರ್ಮ ಫಲವನ್ನ ನಾನೇ ಮಾಡಿದೆ ಅಂತ ಹೇಳ್ದ, ಕರ್ಮ ಫಲದೊಳಗ ಸುಖಿ ದುಃಖಿ ನಾನೇ ಆಗ್ತೀನಿ ಅಂತ ಹೇಳಿ ಮನ್ನಿಸಿದಲ್ಲ. ಇವೆಲ್ಲವೂ ಕೂಡ ಕರ್ಮ ಕಟ್ಟುವಿಕೆಗೆ ಮೂಲ ಕಾರಣಗಳಿದ್ದಾವ. ಇದೇ ಕಾರಣದಿಂದ ಕರ್ಮ ಏನಾಗ್ತಾವ ಅಂದ್ರೆ ಬಂಧಕ್ಕೆ ಒಳಗಾಗ್ತಾವ, ಕರ್ಮ ಬಂಧಿಸಲ್ಪಡ್ತಾವ. ಕರ್ಮದಿಂದ ಏನಾಗ್ತಾನಂತಂದ್ರ ದುಃಖದ ಬೀಜಗಳನ್ನ ಕಟ್ಕೊಳ್ತಾನ ಅನ್ನುವಂಥ ಸಂಗತಿ ಈ 3 ಗಾಥೆಗಳಲ್ಲಿ ಏನಾಗಿದೆ ಅಂದ್ರೆ ಬಂದಿದೆ. ಈ ಪ್ರಕಾರವಾಗಿ ತ್ರಿಕಾಲ ಸಂಬಂಧಿ ಕರ್ಮದ ಕರ್ತೃತ್ವ ರೂಪವಾದಂತಹ ಕರ್ಮಚೇತನಾದ ತ್ಯಾಗದ ಭಾವನೆಯನ್ನು ಮಾಡಿಸಿ 148 ಕರ್ಮ ಪ್ರಕೃತಿಗಳ ಉದಯ ರೂಪವಾದಂತಹ ಕರ್ಮಫಲದ ತ್ಯಾಗದ ಭಾವನೆಯನ್ನು ಮಾಡಿದ ನಂತರ ಅಜ್ಞಾನ ಚೇತನಾದ ಪ್ರಳಯ ಆಗಿ ಹೋಗ್ತದ. ಜ್ಞಾನ ಚೇತನಾದೊಳಗೆ ಪ್ರವೃತ್ತಿ ಮಾಡಕೋಬೇಕು ಅನ್ನುವಂಥ ಉಪದೇಶ ಕೊಟ್ಟರು. ಜ್ಞಾನ ಚೇತನ ಯಾವಾಗಲೂ ಹೆಂಗದ ಅಂತಂದ್ರ ಆನಂದ ರೂಪದ, ತಮ್ಮ ಸ್ವಭಾವದ ಅನುಭವ ಸ್ವರೂಪನೇ ಇರ್ತದ. ಹೀಗಾಗಿ ಜ್ಞಾನಿ ಜನರು ಯಾವಾಗಲೂ ಕೂಡ ಅದರ ಸುಖ ಭೋಗವನ್ನೇ ಅನುಭವಿಸಲಿ ಅನ್ನುವಂಥ ಶುಭ ಉಪದೇಶವನ್ನ ಶ್ರೀ ಗುರುಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕುಂದು ಪ್ರಭು ಅಮೃತಚಂದ್ರಾಚಾರ್ಯರೆಲ್ಲ ಈ ವಿಷಯವನ್ನ ಹೇಳ್ತಾ ಇದ್ದಾರೆ. ಇದು ಸರ್ವವಿಶುದ್ಧ ಜ್ಞಾನ ಅಧಿಕಾರ ಇರುವುದರಿಂದ ಜ್ಞಾನದ ಕರ್ತೃತ್ವ ಭೋಕ್ತೃತ್ವದಿಂದ ಭಿನ್ನವಾಗಿ ಇದನ್ನ ಏನ್ ಮಾಡಲಾಗಿದೆ ಅಂತಂದ್ರೆ ತೋರಿಸ್ತಾ ಇದ್ದಾರೆ. ಈಗ ಮುಂದಿನ ಗಾಥೆಗಳನ್ನ ನಾವೇನ್ ನೋಡೋದಿದೆ, 390ರಿಂದ 404ನೇ ಗಾಥೆ ಅಂದ್ರೆ ಸುಮಾರು ಒಂದು 15 ಗಾಥೆಗಳನ್ನು ಏನು ನಾವು ನೋಡೋದಿದೆ. ಆ ಎಲ್ಲ ಗಾಥೆಗಳಲ್ಲಿ ಜ್ಞಾನವನ್ನ ಇತರ ದ್ರವ್ಯಗಳ ಭಾವಗಳಿಂದ ಭಿನ್ನವಾಗಿ ತೋರಿಸ್ತಾರೆ. ಮೊದಲು ಆ ಗಾಥಾ ಸೂಚಕವಾಗಿರತಕ್ಕಂಥ ಆ ಗಾಥೆಗಳನ್ನ ನಾವು ಮೊದಲು ಏನ್ ಮಾಡೋಣ ಅಂದ್ರೆ ಪಾಠ ಮಾಡೋಣ, ಆಮೇಲೆ ಅವುಗಳ ಅರ್ಥವನ್ನ ನಾವು ಏನ್ ಮಾಡೋಣ ಅಂತಂದ್ರೆ ನೋಡೋಣ. ನೋಡಿ 390ರಿಂದ 404ನೇ ಗಾಥೆ ಅಂದ್ರೆ 15 ಗಾಥೆಗಳನ್ನು ಒಟ್ಟಿಗೆ ಏನ್ ಮಾಡೋದಿದೆ ನೋಡೋದಿದೆ. ಒಟ್ಟಿಗೆನೇ ಅದಾವು, ಎಲ್ಲ ಗಾಥೆಗಳು ಒಟ್ಟಿಗೆನೇ ಅದಾವು. 390ರಿಂದ 404 ಗಾಥೆಗಳು ಒಟ್ಟಿಗೆ ಇರೋದ್ರಿಂದ ಒಟ್ಟಿಗೆ ಆ ಗಾಥೆಗಳನ್ನು ಏನ್ ಮಾಡೋಣ ಮೊದಲು ಪಾಠ ಮಾಡೋಣ, ಆಮೇಲೆ ಅವುಗಳ ಅರ್ಥವನ್ನ ನೋಡೋಣ. ನೋಡಿ ಏನ್ ತೋರ್ಸೋದ್ರ ಇದ್ರೊಳಗ, ಜ್ಞಾನ ಇತರ ದ್ರವ್ಯ ಮತ್ತು ಇತರ ದ್ರವ್ಯಗಳ ಭಾವಗಳಿಂದ ಭಿನ್ನದ ಅನ್ನುವಂಥದ್ದನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತೋರಿಸ್ತಾ ಇದ್ದಾರೆ. ಎಲ್ಲಾ ವಸ್ತುಗಳಿಂದ ಭಿನ್ನ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ನೋಡಿ 390ರಿಂದ ಗಾಥಾ ಪಾಠ ಶುರು. ಸತ್ತಂ ನಾನಂ ನ ಹವದಿ ಜಂಹಾ ಸತ್ತಂ ನ ಯಾನದೆ ಕಿಂಚಿ ತಂಹ ಅನ್ನಂ ನಾನಂ ಅನ್ನಂ ಸತ್ತಂ ಜಿನಾ ಬೇಂತಿ ಸದ್ಧೋ ನಾನಂ ನ ಹವದಿ
ಜಂಹ ಸದ್ದೋ ನ ಯಾನದೆ ಕಿಂಚಿ ತಮ್ಹ ಅನ್ನಂ ನಾನಂ ಅನ್ನಂ ಸದ್ದಂ ಜಿನಾ ಬೇಂತಿ ರೂವಂ ನಾನಂ ನ ಹವದಿ ಜಂಹಾರೂವಂ ನ ಯಾನದೆ ಕಿಂಚಿ ತಮ್ಹ ಅನ್ನಂ ನಾನಂ ಅನ್ನಂ ರೂವಂ ಜಿನಾ ಬೇಂತಿ ವನ್ನೋ ನಾನಂ ನ ಹವದಿ ಜಂಹಾ ವನ್ನೋ ನ ಯಾನದೆ ಕಿಂಚಿ ತಮ್ಹ ಅನ್ನಂ ನಾನಂ ಅನ್ನಂ ವನ್ನಂ ಜಿನಾ ಬೇಂತಿ ಗಂಧೋ ನಾನಂ ನ ಹವದಿ ಜಂಹಾ ಗಂಧೋ ನ ಯಾನದೆ ಕಿಂಚಿ ತಮ್ಹ ಅನ್ನಂ ನಾನಂ ಅನ್ನಂ ಗಂಧಂ ಜಿನಾ ಬೇಂತಿ ನರಸೋದು ಹವದಿ ನಾನಂ ಜಂಹಾ ದುರಸೋ ನ ಯಾನದೆ ಕಿಂಚಿ ತಮ್ಹ ಅನ್ನಂ ನಾನಂ ರಸಂ ಚ ಅನ್ನಂ ಜಿನಾ ಬೇಂತಿ ಫಾಸೋ ನ ಹವದಿ ನಾನಂ ಜಂಹಾ ಫಾಸೋ ನ ಯಾನದೆ ಕಿಂಚಿ ತಮ್ಹ ಅನ್ನಂ ನಾನಂ ಫಾಸಂ ಅನ್ನಂ ಫಾಸಂ ಜಿನಾ ಬೇಂತಿ ಕಮ್ಮಂ ನಾನಂ ನ ಹವದಿ ಜಂಹಾ ಕಮ್ಮಂ ನ ಯಾನದೆ ಕಿಂಚಿ ತಮ್ಹ ಅನ್ನಂ ನಾನಂ ಅನ್ನಂ ಕಮ್ಮಂ ಜಿನಾ ಬೇಂತಿ ಧಮ್ಮೋ ನಾನಂ ನ ಹವದಿ ಜಂಹಾ ಧಮ್ಮೋ ನ ಯಾನದೆ ಕಿಂಚಿ ತಮ್ಹ ಅನ್ನಂ ನಾನಂ ಅನ್ನಂ ಧಮ್ಮಂ ಜಿನಾ ಬೇಂತಿ ನಾನಮ ಧಮ್ಮೋ ನ ಹವದಿ ಜಂಹಾ ಧಮ್ಮೋ ನ ಯಾನದೆ ಕಿಂಚಿ ತಮ್ಹ ಅನ್ನಂ ನಾನಂ ಅನ್ನಮಧಮಂ ಜಿನಾ ಬೇಂತಿ ಕಾಲೋ ನಾನಂ ನ ಹವದಿ ತಂ ಜಂಹಾ ಕಾಲೋ ನ ಯಾನದೆ ಕಿಂಚಿ ತಮ್ಹ ಅನ್ನಂ ನಾನಂ ಅನ್ನಂ ಕಾಲಂ ಜಿನಾ ಬೇಂತಿ ಆಯಾಸಂ ಪಿನ ನಾನಂ ಜಂಹಾಯಾಸಂ ನ ಯಾನದೆ ಕಿಂಚಿ ತಮ್ಹಾಯಾಸಂ ಅನ್ನಂ ಅನ್ನಂ ನಾನಂ ಜಿನಾ ಬೇಂತಿ ನಜ್ಜವಸಾನಂ ನಾನಂ ಅಜ್ಜವಸಾನಂ ಅಚೇದನಂ ಜಂಹಾ ತಮ್ಹ ಅನ್ನಂ ನಾನಂ ತಮ್ಹ ಅನ್ನಂ ನಾನಂ ಅಜ್ಜವಸಾನಂ ತಹ ಅನ್ನಂ ಜಂಹಾ ಜಾನದಿ ನಿಚ್ಚಂ ತಮ್ಹಾ ಜೀವೋ ದುಜಾನಗೋ ನಾನಿ ನಾನಂ ಚ ಜಾನಯಾದೋ ಅವ್ವದಿರಿತ್ತಂ ಮುನೇ ಯೌವಂ ನಾನಂ ಸಮ್ಮಾದಿಠ್ಠಿಂ ಜಂ ಸಂಜಮಂ ಸುತ್ತ ಮಂಗಪುವಗಯಂ ಧಮ್ಮಾಧಮ್ಮಂ ಚತಃ ಪೂವಜ್ಜಂ ಅಬ್ಬುವಂತಿ ಬುಹಾ. ನೋಡಿ, ಇವೆಲ್ಲ 15 ಪ್ರಾಕೃತ ಗಾಥೆಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪದ್ಯವನ್ನ ನೋಡ್ತಾ ಹೋದ್ವಿ ಅಂದ್ರೆ ಬಹಳ ಸಿಂಪಲ್ ಆಗಿರತಕ್ಕಂಥ ವಿಷಯವನ್ನ ಪ್ರತಿಯೊಂದನ್ನ ಹೇಳಿದ್ದಾರೆ ನೋಡಿ. ಯಾವ ಶಾಸ್ತ್ರವಿದೆಯದು ಜ್ಞಾನವಿಲ್ಲ, ಏಕೆಂದರೆ ಶಾಸ್ತ್ರವನೇನನು ತಿಳಿಯದು, ಶಾಸ್ತ್ರವೇನನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ಶಾಸ್ತ್ರ ಬೇರೆ ಎಂದು ಜಿನವರರು ಪೇಳಿಹರು. ಒಂದು, ಯಾವ ಶಬ್ದವಿದೆಯದು ಜ್ಞಾನವಲ್ಲ, ಏಕೆಂದರೆ ಶಬ್ದವೇನನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ಶಬ್ದ ಬೇರೆ ಎಂದು ಜಿನವರರು ಹೇಳಿಹರು. ಯಾವ ರೂಪವಿದೆಯದು ಜ್ಞಾನವಲ್ಲ, ಏಕೆಂದರೆ ರೂಪವು ಏನೇನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ರೂಪ ಬೇರೆ ಎಂದು ಜಿನವರರು ಹೇಳಿಹರು. ಯಾವ ವರ್ಣವಿದೆಯದು ಜ್ಞಾನವಲ್ಲ, ಏಕೆಂದರೆ ವರ್ಣವೇನನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ವರ್ಣ ಬೇರೆ ಎಂದು ಜಿನವರರು ಹೇಳಿಹರು.
ಯಾವ ಗಂಧವಿದೆಯದು ಜ್ಞಾನವಲ್ಲ, ಏಕೆ ಎಂದರೆ ಗಂಧವೇನನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ಗಂಧ ಬೇರೆ ಎಂದು ಜಿನವರರು ಪೇಳಿಹರು. ಮುಂದೆ ರಸ. ಯಾವ ರಸವಿದೆಯದು ಜ್ಞಾನವಲ್ಲ, ಏಕೆಂದರೆ ರಸವೇನನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ರಸ ಬೇರೆ ಎಂದು ಜಿನವರರು ಪೇಳಿಹರು. ಸ್ಪರ್ಶ. ಯಾವ ಸ್ಪರ್ಶವಿದೆಯದು ಜ್ಞಾನವಲ್ಲ, ಏಕೆ ಎಂದರೆ ಸ್ಪರ್ಶವೇನನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ಸ್ಪರ್ಶ ಬೇರೆ ಎಂದು ಜಿನವರರು ಹೇಳಿಹರು. ಯಾವ ಕರ್ಮವಿದೆಯದು ಜ್ಞಾನವಲ್ಲವೇಕೆ ಎಂದರೆ ಕರ್ಮವೇನೇನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ಕರ್ಮ ಬೇರೆ ಎಂದು ಜಿನವರರು ಹೇಳಿಹರು. ಮುಂದೆ ಧರ್ಮ. ಯಾವ ಧರ್ಮವಿದೆಯದು ಜ್ಞಾನವಲ್ಲ, ಏಕೆಂದರಾ ಧರ್ಮವನೇನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ಧರ್ಮ ಬೇರೆ ಎಂದು ಜಿನವರರು ಪೇಳಿಹರು. ಅಧರ್ಮ. ಯಾವ ಅಧರ್ಮವಿದೆಯದು ಜ್ಞಾನವಲ್ಲ, ಏಕೆಂದರೆ ಅಧರ್ಮವೇನನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ಅಧರ್ಮವೇ ಬೇರೆ ಎಂದು ಜಿನವರರು ಪೇಳಿಹರು. ಮುಂದೆ. ಯಾವ ಕಾಲವಿದೆಯದು ಜ್ಞಾನವಲ್ಲ, ಏಕೆಂದರೆ ಕಾಲವೇನನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ಕಾಲ ಬೇರೆ ಎಂದು ಜಿನವರರು ಪೇಳಿಹರು. ಯಾವ ಆಕಾಶವಿದೆ ಜ್ಞಾನವಲ್ಲವೇಕೆಂದರೆ ಆಕಾಶವೇನನು ತಿಳಿಯದು. ಈ ವಿಧದಿಂ ಜ್ಞಾನ ಬೇರೆ ಮೇನ್ ಆಕಾಶ ಬೇರೆ ಎಂದು ಜಿನವರರು ಪೇಳಿಹರು. ಯಾವ ಅಧ್ಯವಸಾನವಿದೆಯದು ಜ್ಞಾನವಲ್ಲವೇಕೆ ಎಂದರದು ಅಚೇತನವಿದೆ. ಈ ವಿಧದಿಂ ಜ್ಞಾನ ಬೇರೆ ಮೇನ್ ಅಧ್ಯವಸಾನ ಬೇರೆ ಎಂದು ಜಿನವರರು ಹೇಳಿಹರು. ಈ ನಿತ್ಯ ತಿಳಿಯುವುದರಿಂದ ಜ್ಞಾಯಕ ನೆನಿಪ ಜೀವ ಜ್ಞಾನಿಯಾಗಿಹನು. ಜ್ಞಾನಮೇನದು ಜ್ಞಾಯಕನಿಂದ ವ್ಯತಿರಿಕ್ತವಾಗಿದೆ ಎಂದು ತಿಳಿಯುವುದು. ಏನು ಅದ್ಭುತ ಮಾತು ನೋಡಿ. ಮುಂದೆ. ಬುಧ ಪುರುಷರು ಸಮ್ಯಕ್ ದೃಷ್ಟಿ ಸಂಯಮ ಅಂಗಪೂರ್ವಗತ ಸೂತ್ರ ಧರ್ಮ ಮೇನ್ ಅಧರ್ಮವದರಂತೆ ದೀಕ್ಷೆಯೆಂಬೆಲ್ಲವನು ಜ್ಞಾನವೆಂದೇ ಮನ್ನಿಸುವರು. ಅದ್ಭುತವಾದಂಥ ಮಾತುಗಳು. ಈ 15 ಗಾಥೆಗಳನ್ನು ನಾವು ನೋಡಿಕೊಂಡಿದ್ದೇವೆ. ಪ್ರಾಕೃತ ಮತ್ತು ಕನ್ನಡದಲ್ಲಿ ಏನೆಲ್ಲ ವಿಷಯಗಳನ್ನು ಎಷ್ಟು ಸ್ಪಷ್ಟವಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ಹೇಳಿದ್ದಾರೆ ನೋಡಿ. ಅದರ ಅರ್ಥವನ್ನು ನಾವು ಏನು ಮಾಡೋಣ ಅಂತಂದ್ರೆ ನೋಡ್ತಾ ಹೋಗೋಣ. 390ರಿಂದ ಗಾತಾರ್ಥವನ್ನ 390ರಿಂದ 404 ಒಟ್ಟಿಗೆ ಕೊಟ್ಟಿದ್ದಾರೆ. ಒಟ್ಟಿಗೆ ನೋಡ್ತಾ ಹೋಗೋಣ. ಸಪ್ತಂ ಶಾಸ್ತ್ರವು ನಾನಂ ನ ಹವದಿ ಜ್ಞಾನ ಇರೋದಿಲ್ಲ, ಶಾಸ್ತ್ರಕ್ಕೆ ಜ್ಞಾನ ಇರೋದಿಲ್ಲ. ಜಂಹ ಏಕೆಂದರೆ ಸತ್ತಂ ಕಿಂಚನ ಯಾನದೆ ಶಾಸ್ತ್ರ ಏನನ್ನೂ ತಿಳಿಯೋದಿಲ್ಲ, ಅದು ಜಡ ಇದೆ. ಆದ್ದರಿಂದ ನಾನಂ ಅನ್ನಂ ಸತ್ತಂ ಅನ್ನಂ ಜಿನಾ ಬೇಂತಿ ಜ್ಞಾನ ಬೇರೆ ಅದ, ಶಾಸ್ತ್ರ ಬೇರೆ ಇದೆ ಅಂತ ತಿಳ್ಕೊಂಡ ಜಿನೇಂದ್ರ ಪ್ರಭು ಹೇಳಿದರು. ಮುಂದೆ ಶುದ್ಧೋ ನಾನಂ ನ ಹವದಿ ಸದ್ದೋ ನಾನಂ ನ ಹವದಿ ಶಬ್ದನೂ ಕೂಡ ಜ್ಞಾನ ಅಲ್ಲ. ಜಂಹ ಏಕೆಂದರೆ ಸದ್ದೋ ಕಿಂಚನ ಯಾನದೆ ಶಬ್ದ ಏನನ್ನೂ ಕೂಡ ಏನ್ ಮಾಡೋದಿಲ್ಲ ಅಂದ್ರೆ ತಿಳಿಯೋದಿಲ್ಲ. ತಮ್ಮ ಆದ್ದರಿಂದ ನಾನಂ ಅನ್ನಂ ಸದ್ದಂ ಅನ್ನಂ ಅದಕ್ಕೆ ಜ್ಞಾನ ಬೇರೆ ಇದೆ, ಶಬ್ದ ಬೇರೆ ಇದೆ ಅಂತ ತಿಳ್ಕೊಂಡ ಜಿನೇಂದ್ರ ಪ್ರಭು ಹೇಳಿದಾರ. ಅದೇ ರೀತಿ ರೂವಂ ಜ್ಞಾನಂ ನ ಹವದಿ ರೂಪ ಇದು ಜ್ಞಾನ ಅಲ್ಲ. ಯಾಕಂದ್ರೆ ರೂವಂ ಕಿಂಚನ ಯಾನದೆ ರೂಪ ಏನನ್ನೂ ಕೂಡ ತಿಳಿಯೋದಿಲ್ಲ. ತಮ್ಮ ಆದ್ದರಿಂದ ನಾನಂ ಅನ್ನಂ ರೂವಂ ಅನ್ನಂ ಅದಕ್ಕೆ ಜ್ಞಾನ ಬೇರೆ ಇದೆ, ರೂಪ ಬೇರೆ ಇದೆ. ಜಿನಾಬೇಂತಿ ಈ ಪ್ರಕಾರವಾಗಿ ಜಿನೇಂದ್ರ ಪ್ರಭು ಏನ್ ಮಾಡಿದಾರೆ ಅಂದ್ರೆ ಹೇಳಿದಾರ.
ವನ್ನೋ ನಾನಂ ನ ಹವದಿ, ವರ್ಣ ಜ್ಞಾನ ಇಲ್ಲ. ಏಕೆಂದರೆ ವನ್ನೋ ಕಿಂಚನ ಯಾನದೆ, ವರ್ಣ ಏನನ್ನೂ ತಿಳಿಯೋದಿಲ್ಲ, ಆದ್ದರಿಂದ ಜ್ಞಾನ ಬೇರೆ ವರ್ಣ ಬೇರೆ ಇದೆ ಅನ್ನುವಂಥ ಮಾತನ್ನ ಜಿನೇಂದ್ರ ಪ್ರಭು ಹೇಳಿದ್ದಾರೆ. ಅದೇ ಪ್ರಕಾರ ಗಂಧವನ್ನ ತೆಗೆದುಕೊಂಡಾಗ ಸುಗಂಧ ದುರ್ಗಂಧ ಅನ್ನುವಂಥದ್ದಿದೆ. ಆ ಗಂಧವೂ ಕೂಡ ಹೇಗಿದೆ ಅಂತಂದ್ರ ಅದು ಜ್ಞಾನ ಅಲ್ಲ. ಏಕೆಂದರೆ ಗಂಧೋ ಕಿಂಚ ನ ಯಾನದೆ, ಗಂಧ ಏನನ್ನೂ ತಿಳಿಯೋದಿಲ್ಲ ತಮ್ಮ. ಆದ್ದರಿಂದ ನಾನಂ ಅನ್ನಂ ಗಂಧಂ ಅನ್ನಂ, ಅದಕ್ಕೆ ಜ್ಞಾನ ಬೇರೆ ಇದೆ ಗಂಧ ಬೇರೆ ಇದೆ ಅನ್ನುವಂಥ ಮಾತನ್ನ ಜಿನೇಂದ್ರ ದೇವ ಹೇಳಿದಾರ. ಅದೇ ಪ್ರಕಾರ ರಸವನ್ನ ನೋಡಿದಾಗ ರಸವೂ ಜ್ಞಾನವಲ್ಲ. ಯಾಕಂದ್ರೆ ರಸೋ ಕಿಂಚನ ಯಾನದೆ, ರಸ ಏನನ್ನೂ ತಿಳಿಯೋದಿಲ್ಲ. ಆದ್ದರಿಂದ ಜ್ಞಾನ ಬೇರೆ ಇದೆ, ರಸ ಬೇರೆ ಇದೆ. ಈ ಪ್ರಕಾರವಾಗಿ ಜಿನೇಂದ್ರ ಪ್ರಭು ಹೇಳಿದಾರ. ಅದೇ ಪ್ರಕಾರ ಸ್ಪರ್ಶವನ್ನ ತಗೊಳ್ರಿ, ಸ್ಪರ್ಶ ಅಂದ್ರೆ ಜ್ಞಾನ ಅಲ್ಲ. ಸ್ಪರ್ಶದೊಳಗೆ ಯಾವ ಜ್ಞಾನನೂ ಇಲ್ಲ. ಯಾಕಂದ್ರೆ ಸ್ಪರ್ಶ ಏನನ್ನೂ ತಿಳಿಯೋದಿಲ್ಲ. ಸ್ಪರ್ಶವನ್ನ ಜ್ಞಾನ ತಿಳಿತಾನಂದ್ರೆ ಸ್ಪರ್ಶ ಸ್ವಯಂ ಏನನ್ನೂ ತಿಳಿಯೋ ಸಾಧ್ಯತೆ ಇಲ್ಲ. ಆದ್ದರಿಂದ ಜ್ಞಾನ ಬೇರೆ ಇದೆ, ಸ್ಪರ್ಶ ಬೇರೆ ಇದೆ ಅಂತ ತಿಳ್ಕೊಂಡ ಜಿನೇಂದ್ರ ಪ್ರಭುಗಳು ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದಾರ, ನಾನಂ ಅನ್ನಂ ಪಾಸಂ ಅನ್ನಂ ಜಿನಾಬೇಂತಿ. ಅದೇ ಪ್ರಕಾರ ಕರ್ಮವನ್ನ ತೆಗೆದುಕೊಂಡ್ವಿ ಅಂದ್ರ ಕರ್ಮಂ ನಾನಂ ನ ಹವದಿ, ಕರ್ಮ ಜ್ಞಾನ ಅಲ್ಲ ಜಂಹ. ಏಕೆಂದರೆ ಕಮ್ಮಂ ಕಿಂಚನ ಯಾನದೆ, ಕರ್ಮ ಏನನ್ನೂ ತಿಳಿಯೋದಿಲ್ಲ ತಮ್ಮ. ಆದ್ದರಿಂದ ನಾನಂ ಅನ್ನಂ ಕಮ್ಮಂ ಅನ್ನಂ, ಅದಕ್ಕೆ ಜ್ಞಾನ ಬೇರೆ ಇದೆ ಕರ್ಮ ಬೇರೆ ಇದೆ. ಜಿನಾಬೇಂತಿ. ಈ ಪ್ರಕಾರ ಜಿನೇಂದ್ರ ಪ್ರಭು ಹೇಳಿದಾರ. ಧಮ್ಮೋ ನಾನಂ ನ ಹವದಿ, ಧರ್ಮ ಅಂದ್ರೆ ಧರ್ಮಾಸ್ತಿಕಾಯ. ಧರ್ಮ ಅಂದ್ರೆ ಇಲ್ಲಿ ವಸ್ತು ಸ್ವಭಾವ ಧರ್ಮ ಅಲ್ಲ, ಧರ್ಮ ಅನ್ನುವಂಥ ದ್ರವ್ಯ. ಧರ್ಮ ಅಂದ್ರೆ ಧರ್ಮಾಸ್ತಿಕಾಯ, ಇದು ಜ್ಞಾನ ಅಲ್ಲ. ಯಾಕಂದ್ರ ಧಮ್ಮೋ ಕಿಂಚನ ಯಾನದೆ, ಧರ್ಮ ಆ ಧರ್ಮ ದ್ರವ್ಯ ಏನನ್ನೂ ತಿಳಿಯೋದಿಲ್ಲ. ಆದ್ದರಿಂದ ಜ್ಞಾನ ಬೇರೆ ಅದ, ಧರ್ಮ ದ್ರವ್ಯ ಬೇರೆ ಇದೆ ಅಂತ ತಿಳ್ಕೊಂಡ ಜಿನೇಂದ್ರ ಪ್ರಭುಗಳು ಏನ್ ಮಾಡಿದಾರೆ ಅಂದ್ರೆ ಪ್ರತಿಪಾದನೆ ಮಾಡಿದಾರೆ. ಅಷ್ಟೇ ಅಲ್ಲ, ಅಧರ್ಮ ದ್ರವ್ಯವನ್ನು ತೆಗೆದುಕೊಂಡಾಗ ಅಧರ್ಮಾಸ್ತಿಕಾಯನು ಕೂಡ ಏನಲ್ಲ ಅಂದ್ರೆ ಜ್ಞಾನ ಅಲ್ಲ. ಅಧಮ್ಮೋ ಕಿಂಚನ ಯಾನದೆ, ಅಧರ್ಮ ಏನನ್ನೂ ತಿಳಿಯೋದಿಲ್ಲ ಆ ಅಧರ್ಮ ದ್ರವ್ಯ. ಆದ್ದರಿಂದ ನಾನಂ ಅನ್ನಂ ಅಧಮ್ಮಂ ಅನ್ನಂ, ಅದಕ್ಕೆ ಜ್ಞಾನ ಬೇರೆ ಇದೆ, ಅಧರ್ಮ ದ್ರವ್ಯ ಬೇರೆ ಇದೆ. ಜಿನಾಬೇಂತೆ, ಇದನ್ನು ಜಿನೇಂದ್ರ ಪ್ರಭುನ ಹೇಳಿದಾರ. ಅಷ್ಟೇ ಅಲ್ಲ, ಕಾಲ ಸಂಬಂಧಿ, ಕಾಲಕ್ಕೆ ಬಂದಂತ ಸಮಯದೊಳಗೆ ಕಾಲದ್ರವ್ಯವನ್ನ ತಿಳ್ಕೊಳ್ಳುವಂತ ಸಮಯದೊಳಗ ಕಾಲ ಏನಲ್ಲ ಅಂದ್ರೆ ಜ್ಞಾನ ಅಲ್ಲ. ಯಾಕಂದ್ರೆ ಕಾಲೋ ಕಿಂಚನ ಯಾನದೆ, ಕಾಲದ್ರವ್ಯ ಏನನ್ನೂ ತಿಳಿಯೋದಿಲ್ಲ. ಆದ್ದರಿಂದ ನಾನಂ ಅನ್ನಂ ಕಾಲಂ ಅನ್ನಂ, ಜ್ಞಾನ ಬೇರೆ ಇದೆ, ಕಾಲ ಬೇರೆ ಇದೆ. ಇದನ್ನು ಜಿನೇಂದ್ರ ಪ್ರಭುಗಳೇ ಹೇಳಿದಾರ. ಅಷ್ಟೇ ಅಲ್ಲ, ಆಯಾಸಂಪಿ ನಾನಂ, ಆಕಾಶವೂ ಜ್ಞಾನ ಅಲ್ಲ. ಯಾಕ? ಆಯಾಸಂ ಕಿಂಚನ ಯಾನದೆ, ಆಕಾಶ ಏನನ್ನೂ ತಿಳಿಯೋದಿಲ್ಲ ತಮ್ಮ. ಆದ್ದರಿಂದ ನಾನಂ ಅನ್ನಂ ಆಯಾಸಂ ಅನ್ನಂ, ಅದಕ್ಕೆ ಜ್ಞಾನ ಬೇರೆ ಇದೆ, ಆಕಾಶನು ಕೂಡ ಬೇರೆ ಇದೆ. ಜಿನೇಂದ್ರ ಪ್ರಭು ಇದನ್ನು ಹೇಳಿದಾರ. ಅಜ್ಜವಸಾನಂ, ಅದ್ಯವಸಾನ ಏನಲ್ಲ ಅಂದ್ರೆ ಜ್ಞಾನ ಅಲ್ಲ. ಯಾಕಂದ್ರ ಅಜ್ಜವಸಾನಂ ಅಚೇತನಂ, ಅದ್ಯವಸಾನ ಅಚೇತನಿದೆ ತಮ್ಮ. ಆದ್ದರಿಂದ ನಾನಂ ಅನ್ನಂ ತಹ ಅಜ್ಜವಸಾನಂ ಅನ್ನಂ, ಆದ್ದರಿಂದ ಜ್ಞಾನ ಬೇರೆ ಅದ, ಅದ್ಯವಸಾನವೂ ಕೂಡ ಬೇರೆ ಇದೆ. ಈ ಪ್ರಕಾರ ಜಿನೇಂದ್ರ ಪ್ರಭು ಏನ್ ಮಾಡಿದಾರ ಅಂತಂದ್ರೆ ತಿಳಿಸಿದಾರ. ಯಾಕಂದ್ರ ಜಂಹ, ಏಕೆಂದರೆ ನಿಚ್ಚಂ ಜಾನದಿ, ಜೀವನು ನಿರಂತರವಾಗಿ ತಿಳಿತನ ತಮ್ಮ. ಆದ್ದರಿಂದ ಜಾನಗೋ ಜೀವೋದು, ಆದ್ದರಿಂದ ಜ್ಞಾಯಕನಾದಂಥ ಜೀವ ನಾನೀ ಜ್ಞಾನಿ ಇದ್ದಾನ. ಇಷ್ಟೆಲ್ಲ ಹೇಳಿದ ನಂತರ ಇದನ್ನ ಮಾತು ಹೇಳ್ತಾ ಇದ್ದಾರೆ ಜಂಹ. ಏಕೆಂದರೆ ನಿಚ್ಚಂ ಜಾನದಿ, ನಿರಂತರವಾಗಿ ತಿಳಿಯುವಂಥವ ಯಾವಿದಾನಲ್ಲ ತಮ್ಮ, ಜಾನಗೋ ಜೀವೋದು. ಆದ್ದರಿಂದ ಅವನು ಏನಿದ ನಂತರ ಜ್ಞಾಯಕನಾದಂಥ ಜೀವಿದ್ದಾನ, ಅವನು ಜ್ಞಾನಿ ಇದ್ದಾನ, ಜ್ಞಾನವುಳ್ಳವನಿದ್ದಾನ, ಜ್ಞಾನ ಸ್ವರೂಪನಿದ್ದಾನ. ನಾನಂಚ, ಮತ್ತು ಜ್ಞಾನವು ಜಾನ ಯಾದೋ ಔವದಿರಿತ್ತಂ, ಜ್ಞಾಯಕನಾದಂಥ ಜೀವ ಜ್ಞಾಯಕನಿಂದ ಯಾವ ಜ್ಞಾನ ಇದೆಯಲ್ಲ ಆ ಜ್ಞಾನ ಜ್ಞಾಯಕನಿಂದ ಅವ್ಯತಿರಿಕ್ತವಿದೆ. ಆ ಒಂದು ಜ್ಞಾನ ಅಥವಾ ಜ್ಞಾನೀಯ ಜ್ಞಾನ ಉಳ್ಳಂಥವಿದ್ದಾನಲ್ಲ, ಆ ಜ್ಞಾನ ಜ್ಞಾಯಕನಿಂದ ಅವ್ಯತಿರಿಕ್ತ ಅಂದ್ರೆ ಬೇರೆಯಾಗಿಲ್ಲ. ನ್ಯಾಯಕದಿಂದ ಅವ್ಯತಿರಿಕ್ತವಿದೆ ಅಂದ್ರೆ ಅಭಿನ್ನ ಇದೆ, ಅದೇನು ಬೇರೆ ಅಲ್ಲದ, ಅಭಿನ್ನ. ನ್ಯಾಯಕಂದ್ರೂ ಒಂದ, ಜ್ಞಾನಂದ್ರೂ ಒಂದ, ಅದು ಅಭಿನ್ನದ, ಬೇರೆ ಇಲ್ಲ. ಮುನೇಯವ್ವಂ ಅಂತ ತಿಳ್ಕೊಂಡು ನಾವೇನ್ ಮಾಡಬೇಕು ಅಂದ್ರೆ ತಿಳ್ಕೊಳ್ಬೇಕು.
ಯಾವವುಗಳಿಂದ ಭಿನ್ನಿದೆ, ಯಾವವುಗಳಿಂದ ಅಭಿನ್ನಿದೆ ಅನ್ನೋದು ಮುಖ್ಯದೆ. ನ್ಯಾಯಕದಿಂದ ಅಭಿನ್ನ ಇದೆ. ಅದಕ್ಕ ಬುಧ ಪುರುಷರು ಎಂದರ ಜ್ಞಾನಿ ಜನರು ನಾನಂ ಸಮ್ಮಾದಿಟ್ಟಿಂದು. ಅದಕ್ಕ ಜ್ಞಾನಿ ಜನರು, ಮಹಾಪುರುಷರು, ಬುಧ ಪುರುಷರು ಜ್ಞಾನವನ್ನೇ ಸಮ್ಯಕ್ ದೃಷ್ಟಿ, ಸಂಜಮಂ ಜ್ಞಾನವನ್ನೇ ಸಂಯಮ, ಅಂಗಪೂವಗಯಂ ಸುತ್ತಂ ಅಂಗಪೂರ್ವಗತವಾದ ಸೂತ್ರ ಮತ್ತು ಧಮ್ಮಂ ಚ ಧರ್ಮ ಮತ್ತು ಅಧರ್ಮ, ಪುಣ್ಯ ಪಾಪ, ಧರ್ಮ ಅಂದ್ರೆ ಪುಣ್ಯ ಪಾಪ, ತಹ ಪೌವಜ್ಜಂ ಹಾಗೂ ದೀಕ್ಷೆ ಅಬ್ಬುವಂತೆ ಎಂಬುದಾಗಿ ಮನ್ನಿಸುತ್ತಾರೆ. ಆಹಾ, ಕೊನೆ ಗಾಥೆಯಲ್ಲಿ ಎಷ್ಟು ಅದ್ಭುತ ಮಾತು ಬಂದಿದೆ ನೋಡಿ. ಇಷ್ಟೆಲ್ಲ ನಾನು ಅಲ್ಲ, ಇದೆಲ್ಲ ಜ್ಞಾನದಿಂದ ಭಿನ್ನಿರುವಂತದ್ದಿದೆ. ಇದು ಜ್ಞಾನ ಅಲ್ಲವೇ ಅಲ್ಲ. ಸ್ಪರ್ಶ, ರಸ, ಗಂಧ, ವರ್ಣ, ಶಾಸ್ತ್ರ, 6 ದ್ರವ್ಯಗಳು ಇವು ಯಾವುವು ಏನಲ್ಲ ಅಂದ್ರೆ ಜ್ಞಾನ ಅಲ್ಲ. ಜ್ಞಾನದಿಂದ ಭಿನ್ನಿರುವಂತವುಗಳಿದ್ದಾವ. ಅದಕ್ಕ ಜ್ಞಾಯಕ ಸ್ವಭಾವ ಮಾತ್ರ ಏನದಂದ್ರೆ ಜ್ಞಾನ ರೂಪದ. ನಾನು ಜ್ಞಾನ ರೂಪನೇ ಆಗಿದ್ದೇನೆ. ಅದಕ್ಕ ಬುಧ ಜನರು, ಜ್ಞಾನಿ ಪುರುಷರು ಏನ್ ಮಾಡ್ತಾರಂದ್ರ, ಜ್ಞಾನ ಅಂದ್ರ ಸಮ್ಮಾದಿಟ್ಟಿಂದು ಸಮ್ಯಕ್ ದೃಷ್ಟಿ, ಸಂಜಮಂ ಸಂಯಮ, ಅಂಗಪೂವಗಯಂ ಸುತ್ತಂ ಅಂಗಪೂರ್ವಗತವಾದಂತ ಸೂತ್ರ, ಧಮ್ಮಂ ಚ ಧರ್ಮ ಮತ್ತು ಅಧರ್ಮ ಅಂದ್ರೆ ಪುಣ್ಯ ಪಾಪ, ತಹಾ ಪೌವಜ್ಜಂ ಹಾಗೂ ದೀಕ್ಷೆ ಎಂಬುದಾಗಿ ಏನ್ ಮಾಡ್ತಾರಂತಂದ್ರ ಮನ್ನಿಸ್ತಾರ. ಇಷ್ಟು ರೂಪದಿಂದ ಏನದಂದ್ರ ಜ್ಞಾನವನ್ನ ಮನ್ನಿಸ್ತಾರ ಹೊರತಾಗಿ ಇದರಿಂದ ಭಿನ್ನ ಪರದ್ರವ್ಯದೊಳಗಿರ್ತಕ್ಕಂಥ ಪರಭಾವ ರೂಪದಿಂದ ಇರ್ತಕ್ಕಂಥ ಯಾವುದು ಕೂಡ ಏನಲ್ಲ ಅಂದ್ರ ಜ್ಞಾನ ಅಲ್ಲ. ಅದು ಜ್ಞಾನವನ್ನ ಮಾಡ್ಕೊಳ್ಳಿಕ್ಕೂ ಆ ಭಾವಗಳು ಸಾಧ್ಯ ಇಲ್ಲ ಅನ್ನುವ ಸಂಗತಿಯನ್ನ ಬಹಳ ಸುಂದರವಾಗಿ ಏನ್ ಮಾಡಿದ್ರು ಅಂತಂದ್ರ ಈ ಒಂದು 15 ಗಾಥೆಗಳಲ್ಲಿ ಏನ್ ಮಾಡಿದ್ರು ಅಂತಂದ್ರ ಈ ಮಾತನ್ನ ತಿಳಿಸಿದ್ರು. 404ನೇ ಗಾಥೆಯವರೆಗೆ ನಾವು ಏನ್ ಮಾಡ್ಕೊಂಡಿದ್ದೀವಿ ಅಂತಂದ್ರ ನೋಡ್ಕೊಂಡಿದ್ದೀವಿ. ಅದಕ್ಕ ಜ್ಞಾನಕ್ಕೆ ಏನಿಲ್ಲ ಅಂತಂದ್ರ ದೇಹ ಇಲ್ಲಲ್ಲ. ಹೀಗಾಗಿ ಯಾವುದೇ ಪ್ರಕಾರದ ಸಂಬಂಧಗಳೇನಿಲ್ಲ ಅಂತಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟದ್ದಿಲ್ಲ. ಜ್ಞಾನ ಸರ್ವ ವಿಶುದ್ಧ ಅಧಿಕಾರ ನಡೆದದಲ್ಲ. ಜ್ಞಾನದ ಪೂರ್ಣ ರೂಪವು ಎಲ್ಲವನ್ನ ತಿಳಿತದ. ಅದು ಯಾವಾಗ ಪ್ರಕಟ ಆಗ್ತದ, ಆ ಎಲ್ಲ ವಿಶೇಷಣಗಳಿಂದ ಕೂಡ್ಕೊಂಡದೇನಾಗ್ತದ ಪ್ರಕಟ ಆಗ್ತದ. ಅದರ ಮಹಿಮೆಯನ್ನ ಯಾರು ಕೆಡಿಸ್ಲಿಕ್ಕೆ ಸಾಧ್ಯದ? ಯಾವಾಗಲೂ ಕೂಡ ಅದು ಉದಯ ರೂಪ ಆಗಿನೇ ಇರ್ತದ. ಇಂಥ ಅದ್ಭುತವಾಗಿರ್ತಕ್ಕಂಥ ಸಂಗತಿಗಳನ್ನ 404ನೇ ಗಾಥೆಗಳವರೆಗೆ ನಾವು ಏನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನೋಡ್ಕೊಂಡಿದ್ದೀವಿ. ಅದಕ್ಕ ಪೂರ್ಣ ಜ್ಞಾನ ಸ್ವರೂಪನು, ಸರ್ವಶಕ್ತಿಗಳ ಸಮೂಹ ರೂಪನೂ ಆಗಿರ್ತಕ್ಕಂಥ ಯಾವ ಆತ್ಮ ಇದ್ದಾನಲ್ಲ, ಅವನನ್ನು ಆತ್ಮನಲ್ಲಿ ಧಾರಣ ಮಾಡಿಸುವುದೇ. ಯಾವುದೆಲ್ಲವನ್ನು ಬಿಡಲು ಯೋಗ್ಯವಾಗಿತ್ತು ಅದೆಲ್ಲವನ್ನು ತ್ಯಾಗ ಮಾಡಿದೆ ಮತ್ತು ಗ್ರಹಣೆ ಮಾಡಲಿಕ್ಕೆ ಯಾವುದೆಲ್ಲ ಯೋಗ್ಯ ಆಗಿತ್ತಲ್ಲ ಆ ಯೋಗ್ಯವಾಗಿರ್ತಕ್ಕಂಥದ್ದನ್ನು ಗ್ರಹಣ ಮಾಡಿದೆ. ಇದಕ್ಕ ಏನಂತಾರಂದ್ರ ಕೃತಕೃತ್ಯ ಅಂತ ತಿಳ್ಕೊಂಡು ಕರೀತಾರ. ಇಷ್ಟೆಲ್ಲ ಸಮಸ್ತ ಪರದ್ರವ್ಯಗಳಿಂದ ಭಿನ್ನ ಇರತಕ್ಕಂಥ ನಮ್ಮ ಸ್ವರೂಪವನ್ನು ನಾವು ನೋಡ್ಕೊಳ್ಳೋದು. ಈ ರೀತಿಯಾಗಿ ಪೂರ್ಣ ಸ್ವರೂಪ ಸರ್ವಶಕ್ತಿಗಳ ಸಮೂಹ ಆತ್ಮ ಇದ್ದಾನ. ಆತ್ಮನನ್ನ ಆತ್ಮನಲ್ಲೇ ಧಾರಣ ಮಾಡಿಸೋದನ ಏನೈತಿ ಅಂತಂದ್ರೆ ಎಲ್ಲ ಮಾಡಿದ ಹಾಗಿದೆ. ಇದು ಒಂದೇ ಕೆಲಸ. ಇದಕ್ಕೇನಂತಾರಂತ ಕೃತಕೃತ್ಯ, ಇನ್ನೇನೂ ಮಾಡೋದು ಉಳಿದಿಲ್ಲ. ಈ ಪ್ರಕಾರದ ಪ್ರವೃತ್ತಿಗಳನ್ನ ಜಿನೇಂದ್ರ ಪ್ರಭುಗಳು ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದಾರೆ. ಅದನ್ನ ಆಚಾರ್ಯರು 404ನೇ ಗಾಥೆಯವರೆಗೆ ಹೇಳಿದಾರೆ. ಇನ್ನು ಮುಂದೆ 405ರಿಂದ 415 ಅವುಗಳನ್ನ ನಮ್ಮ ಕೊನೆ ಸಂಚಿಕೆಯಲ್ಲಿ ಏನ್ ಮಾಡೋಣ ಅಂತಂದ್ರೆ ನಾವು ಅವುಗಳನ್ನ ನೋಡೋದಿದೆ. ಇಲ್ಲಿಗೆ ಇವತ್ತಿನ ಈ ಒಂದು ಸಂಚಿಕೆ 37ನೇ ಸಂಚಿಕೆ ಇಲ್ಲಿಗೆ ಏನಾಗ್ತದ ಅಂತಂದ್ರೆ ಮುಗಿತದ. ಮುಂದೆ 405ರಿಂದ 415ನೇ ಗಾಥೆಗಳನ್ನು ನಾವು ಏನ್ ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಯಾಕಂದ್ರೆ ಈಗಾಗಲೇ ಅನೇಕ ಒಂದು ಗಾಥೆಗಳನ್ನ ನಾವು ಏನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಸುಮಾರು 383ರಿಂದ 380 ನೋಡಿ 383ರಿಂದ ಶುರುವಾಗಿತ್ತು. 83ರಿಂದ 86ರವರೆಗೆ 4 ಗಾಥೆಗಳನ್ನು ನಾವು ಏನ್ ಮಾಡ್ಕೊಂಡಿವಿ ಅಂತಂದ್ರೆ ನೋಡ್ಕೊಂಡ್ವಿ. ಅದರ ಜೊತೆಗೆ 87ರಿಂದ 89ರವರೆಗೆ 3 ಗಾಥೆಗಳನ್ನು ನೋಡಿದ್ವಿ. ಆಮೇಲೆ 90ರಿಂದ 404ನೇ ಗಾಥೆಗಳವರೆಗೆ ಏನ್ ಮಾಡ್ಕೊಂಡಿದ್ದೇವೆ ನೋಡಿದ್ದೇವೆ. ಇಲ್ಲಿಗೆ ನಮ್ಮದು 37ನೇ ಒಂದು ಸಂಚಿಕೆ ಏನಾಗ್ತದ ಅಂತಂದ್ರೆ ಮುಗೀತದ. ಇನ್ನು ಮುಂದೆ ನಾವು
ಕೊನೆಯ ಒಂದು ಸಂಚಿಕೆ 38ನೇ ಸಂಚಿಕೆಯೊಳಗ ಕೊನೆಯ ವಿಷಯವನ್ನ ಅಂದ್ರೆ ಉಳಿದ 10 ಗಾಥೆಗಳನ್ನ ಏನ್ ನೋಡೋದಿದೆ. ಇವತ್ತಿನ ಈ ವಿಷಯವನ್ನ ನೋಡಿದಾಗ ನಮಗೇನು ತಿಳಿದು ಬಂತು ಅಂತಂದ್ರೆ ಒಟ್ಟಾರೆಯಾಗಿ ಜ್ಞಾನ ಎಲ್ಲದರಿಂದ ಭಿನ್ನ ಇರತಕ್ಕಂಥದ್ದಿದೆ. ಪ್ರತಿಕ್ರಮಣ ರೂಪಿದೆ, ಪ್ರತ್ಯಾಖ್ಯಾನ ರೂಪಿದೆ, ಆಲೋಚನೆ ರೂಪಿದೆ. ಎಲ್ಲದರಿಂದ ಭಿನ್ನಾಗಿ ಸ್ವಭಾವದೊಳಗೆ ಉಳಿತು ಅಂತಂದ್ರೆ ಸಮಸ್ತ ಪರದ್ರವ್ಯಗಳಿಂದ ಪರಭಾವಗಳಿಂದಲೂ ಕೂಡ ಭಿನ್ನಾಗಿರ್ತಕ್ಕಂಥದ್ದಿದೆ. ಅಂಥದ್ರೊಳಗ ಅಂಥ ಜ್ಞಾನ ಸ್ವರೂಪದೊಳಗೆ ನಾವೆಲ್ಲ ಲೀನ ಆಗಬೇಕು ಅನ್ನುವಂಥ ಮಾತನ್ನ ಕುಂದಾಚಾರ್ಯರು ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು. ಈ 404 ಗಾಥೆಗಳನ್ನ ನಾವೇನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನೋಡಿದ್ದೀವಿ. ಅದನ್ನೇ ಮಹಾಪುರುಷರು ಜ್ಞಾನ ಅಂತ ತಿಳ್ಕೊಂಡು ಕರೆದ್ರು, ಸಂಯಮ ಅಂತ ತಿಳ್ಕೊಂಡು ಕರೆದ್ರು, ಅಂಗಪೂರ್ವಗತ ಸೂತ್ರ ಅಂತಲೂ ಹೇಳಿದ್ರು. ಧರ್ಮ ಅಧರ್ಮ ಅಂದ್ರೆ ಪುಣ್ಯ ಪಾಪ ಹಾಗೂ ದೀಕ್ಷೆ ಮೊದಲಾದವುಗಳಿಂದ ಇವುಗಳನ್ನು ಏನ್ ಮಾಡ್ತಾರಂದ್ರೆ ಮನ್ನಿಸ್ತಾರ. ಈ ಪ್ರಕಾರವಾಗಿ ನಾವು ಕೂಡ ನಮ್ಮ ಸರ್ವ ವಿಶುದ್ಧ ಜ್ಞಾನದೊಳಗೆ ತಲ್ಲೀನಾಗೋಣ ಅನ್ನುವಂಥ ಭಾವದೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾವಿಲ್ಲಿಗೆ ಏನ್ ಮಾಡೋಣ ಅಂತಂದ್ರೆ ಮುಕ್ತಾಯ ಮಾಡೋಣ. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದರಿದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದನೋದಿದರೆ ಪಾಡಿದರೆ ಕೇಳದ ರಾಮೋದ ವೈದೂವರವರು. ನೇಮಾದೀಶ್ವರರಾಗಿ ನಾಳೆ ಶ್ರೀಮಂಧರ ಸ್ವಾಮಿಯ ಕಾನ್ವರರ್ಥಿಯಳು. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹುನಂ. जय बोलो सिद्धांत शास्त्र की जय. जय बोलो जिनवानी माता की जय. जय जिनेन्द्र गुरु.